ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಪ್ರೀತಿಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಕಾಫಿ ಬೆಳೆಗಾರರ ಹಿತರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಕಾಫಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ವಿವಿಧ ತಳಿಗಳನ್ನು ಆವಿಷ್ಕಾರವನ್ನು ಮಾಡಿ ಅದು ಬೆಳೆಗಾರರಿಗೆ ತಲುಪಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ರೋಬಸ್ಟಾದ ವಿವಿಧ ತಳಿಗಳ ಪರಿಚಯವನ್ನು ನಾವು ಇವತ್ತು ಮಾಡಿಕೊಳ್ಳೋಣ. ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ BR ಶಿವಲಿಂಗೋ ಅವರು. ಶಿವಲಿಂಗೋ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾರತದಲ್ಲಿ ಅರೇಬಿಕಾವನ್ನು ಹೆಚ್ಚಾಗಿ ಬೆಳೀತಾ ಇದ್ರು. ಎಲೆಚುಕ್ಕಿ ರೋಗಕ್ಕೆ ಕೆಲವು ಜಾಗ ತುತ್ತಾದಾಗ ಈ ರೋಬಸ್ಟಾವನ್ನು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದರು. ಈ ದಿಕ್ಕಲ್ಲಿ ಕಾಫಿ ಮಂಡಳಿಯು ಕೂಡ ರೋಬಸ್ಟಾ ತಳಿ ಅಭಿವೃದ್ಧಿ ವಿಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿತ್ತು. ವಾಣಿಜ್ಯವಾಗಿ ನಾವು 1906ರಿಂದ ರೋಬಸ್ಟಾವನ್ನು ವಾಣಿಜ್ಯವಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದೋ. ಈ ದಿಕ್ಕಲ್ಲಿ ಕಾಫಿ ಮಂಡಳಿ ಕೆಲಸ ಮಾಡಿ 3 ತಳಿಗಳನ್ನು ಇಲ್ಲಿವರೆಗೆ ಅಭಿವೃದ್ಧಿಪಡಿಸಿದೆ. ಮೊದಲನೆಯದಾಗಿ S274, ಎರಡನೇ ತಳಿಯಾಗಿ BR ಸೀರೀಸು, ಮೂರನೇ ತಳಿಯಾಗಿ C-Intar ವೆರೈಟಿ. ಬೇರೆ ದೇಶದಿಂದ ಬಂದಂಥ ತಳಿಯಾದಂಥ ಓಲ್ಡ್ ರೋಬಸ್ಟಾದಲ್ಲಿ ಬಿತ್ತನೆ ಬೀಜದ ಗಾತ್ರ ಸಣ್ಣ ಇತ್ತು. ಹಾಗಾಗಿ 20-25% ಇದ್ದಂಥ A ಗ್ರೇಡ್ ಅನ್ನ ಅಭಿವೃದ್ಧಿಪಡಿಸಿ ಮೊದಲನೇ ತಳಿಯಾದ S274ನ ಅಭಿವೃದ್ಧಿಪಡಿಸಿತು. ಇದರಿಂದ ನಾವು ಒಂದು 40-45% A ಗ್ರೇಡ್ ಬೀನ್ಗಳನ್ನ ಪಡ್ಕೊಂಡು. ಎರಡನೆಯದಾಗಿ ಬಾಳೆಹೊನ್ನೂರು ರೋಬಸ್ಟಾ ಅಂತ. ಇದು 3 ಆಯ್ಕೆಗಳ ಮಿಶ್ರಣ, BR 9, 10 and 11. ರೋಬಸ್ಟಾದಲ್ಲಿ ವರ್ಷದಿಂದ ವರ್ಷಕ್ಕೆ ಸಾಮಾನ್ಯ ಇಳುವರಿಯಲ್ಲಿ ವ್ಯತ್ಯಾಸ ಇರುತ್ತೆ. ಈ ಇಳುವರಿಯಲ್ಲಿ ಒಂದೇ ಸಮನಾದ ಇಳುವರಿಯನ್ನು ಪಡೆಯಲಿಕ್ಕೆ ಈ BR ಸೀರೀಸನ್ನು ಅಭಿವೃದ್ಧಿಪಡಿಸಿದ್ರು. ಹಾಗಾಗಿ ಇದು ಕೂಡ ಹೆಚ್ಚು ವ್ಯಾಪಕವಾಯಿತು. ಆದರೆ ರೈತರು ಮಿಶ್ರಣ ಮಾಡಿ ನೆಡೋದ್ರಿಂದ ಈ ತಳಿ ಹೆಚ್ಚು ಪ್ರಚಲಿತವಾಗಿ ಆಗಲಿಲ್ಲ. ಸೊ ಮೂರನೆಯದಾಗಿ C-Intar ಹೈಬ್ರಿಡ್ ಅನ್ನೋ ತಳಿಯನ್ನು ಕಾಫಿ ಅಭಿವೃದ್ಧಿಪಡಿಸಿದ್ದು. 1942ರಲ್ಲಿ ಕಾಫಿಯ ಕನ್ಸೆನ್ಸಿಸ್ ಅನ್ನೋ ಪ್ರಭೇದವನ್ನು ಮತ್ತು ರೋಬಸ್ಟಾಗೆ ಕ್ರಾಸ್ ಮಾಡಿ ತಳಿಯನ್ನು ಅಭಿವೃದ್ಧಿಪಡಿಸಿತು. ಇದರ ಮುಖ್ಯ ಉದ್ದೇಶ ಅಂದರೆ ರೋಬಸ್ಟಾದಲ್ಲಿ ಸಾಮಾನ್ಯ ಒಂದು 40-50 ವರ್ಷ ಆದ ನಂತರ ಗಿಡಗಳು ಬಹಳ ದೊಡ್ಡದಾಗಿ ಬೆಳೆಯುತ್ತೆ. ಹಣ್ಣನ್ನು ಕೊಯ್ಲಿಕ್ಕೆ ಬಹಳ ಕಷ್ಟ. ಮತ್ತು ಬಂದಂಥ ಹಣ್ಣನ್ನು ಕೂಡ ಪಲ್ಪ್ ಮಾಡಲಿಕ್ಕೆ ಒಂದು ರಾತ್ರಿ ನಾವು ಕೂಡ ನೆನೆ ಹಾಕಬೇಕಾಗಿತ್ತು. ಈ ಎಲ್ಲ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಒಂದು ಕುಬ್ಜವಾದ ತಳಿಯನ್ನು ಮಾಡಿದ್ರು. ಅದೇ ಈ ಹೈಬ್ರಿಡ್ C-Intar ತಳಿ. ಇದರ ಒಂದು ವಿಶೇಷ ಅಂದರೆ ನಾವು ಇದನ್ನು ಕ್ರಾಸ್ ಮಾಡಿದ್ಮೇಲೆ ಒಂದು ಅರೆ ಕುಬ್ಜ ತಳಿಯಾಗಿ ಇದನ್ನು ನಾವು ರಿಲೀಸ್ ಮಾಡಿದ್ದು. ಇದನ್ನು ಹೆಚ್ಚಿನ ಸಂಖ್ಯೆಯ ಗಿಡಗಳನ್ನು ಒಂದು ತಾಕಲ್ಲಿ ಕೂಡ ನೆಡ್ಬೋದು. ಮತ್ತು ಇದರಲ್ಲಿ 60% A ಗ್ರೇಡ್ನ ನಾವು ಸಾಧಿಸಿದ್ದು. ಇದೆಲ್ಲದ್ರ ಜೊತೆಗೆ ಹಣ್ಣಿನ ಕೊಯ್ದಿನ ದಿನನೇ ಕೂಡ ನಾವು ಅದನ್ನು ಪಲ್ಪ್ ಮಾಡಿ ಅದನ್ನು ವಾಶಡ್ ಕಾಫಿ ಮಾಡ್ಬೋದು. ಹಾಗಾಗಿ ಭಾರತ ದೇಶ ಅಭಿವೃದ್ಧಿಪಡಿಸಿದಂಥ C-Intar ವೆರೈಟಿ ಪ್ರಪಂಚದಾದ್ಯಂತ ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿದೆ. ಅದ್ರ ಜೊತೆಗೆ ಇದು ಒಂದು ಉತ್ತಮವಾದ ತಳಿಯಾಗಿದೆ. ಸೊ ಮೊದಲನೇ 2 ತಳಿಗಳನ್ನು ನಾವು ಆಯ್ಕೆ ವಿಧಾನದಿಂದ ಮಾಡಿದರೆ, ಮೂರನೇ ತಳಿಯನ್ನು ನಾವು ಬೇರೆ ಪ್ರಭೇದ ಜೊತೆ ಸಂಕರಣ ಮಾಡಿ ಬಂದಂಥ ಒಂದು ಹೈಬ್ರಿಡ್ ತಳಿಯಾಗಿದೆ. ಸೊ ಇದು ಬಹಳಷ್ಟು ಜನಪ್ರಿಯವಾದ ತಳಿ ಆಗಿದೆ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ರೋಬಸ್ಟಾ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಪರಿಚಯವನ್ನು ಮಾಡಿಕೊಟ್ಟವರು ಕೊಡಗು ಜಿಲ್ಲೆ ಚಟ್ನಹಳ್ಳಿಯ ಕಾಫಿ ಉಪಸಂಶೋಧನಾ ಕೇಂದ್ರದ ಸಸ್ಯ ಸಂತಾನೋತ್ಪತ್ತಿ ತಳಿ ಅಭಿವೃದ್ಧಿ ವಿಭಾಗದ ವಿಜ್ಞಾನಿ ಡಾಕ್ಟರ್ BR ಶಿವಲಿಂಗೋ ಅವರು. ಶಿವಲಿಂಗೋ ಅವರ ಸಂಪರ್ಕ ಸಂಖ್ಯೆ ಹೀಗಿದೆ: 8762123526. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.